ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅಲ್ಲ ಕುಳ್ಳಿ, ನನಗೆ ನನ್ನ ಬರ್ಡೇ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೀನಿ. ನೀನು ಎಷ್ಟೆಲ್ಲ ಅರೇಂಜ್ ಹೆಂಗೆ ಮಾಡಿದೆ ಅಂತ ಕೇಳ್ತಾ ಇರ್ತಾರೆ. ಇವಾಗ ಈ ಸೆಂಟಿಮೆಂಟ್ ಮಾತುಗಳೆಲ್ಲ ಬಿಟ್ಟಾಕ್ಬಿಟ್ಟು ಇವಾಗ ಕೇಕ್ ಕಟ್ ಮಾಡ್ತೀಯಾ ಅಂತ ಹೇಳ್ತಾ ಇರ್ತಾಳೆ. ಸರಿ ಅಂತ ಇನ್ನು ಕೇಕ್ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಅಪ್ಪು ಇನ್ನ ವಿಶ್ ಮಾಡ್ತಾ ಇರ್ತಾಳೆ. ಇನ್ನು ಬೆಳಗ್ಗೆ ಆಗಿರುತ್ತೆ. ಈ ಕಡೆ ಕಾವ್ಯ ಎಲ್ಲರಿಗೂ ಸಹ ಕಾಫಿ ಕೊಡ್ತಾ ಇರ್ತಾಳೆ. ಮೇಲಿಂದ ಧನಲಕ್ಷ್ಮಿ ಬರ್ತಾ, ಹೋ, ಎಲ್ಲರೂ ನಿಮ್ ಲೋಕದಲ್ಲೇ ನೀವು ಇರ್ತೀರಾ. ಇಲ್ಲಿ ಏನಾಗ್ತಿದೆ ಏನು ಅನ್ನೋದು ಏನಾದ್ರೂ ಸ್ವಲ್ಪ ಆದ್ರೂ ಪರಿಜ್ಞಾನ ಅನ್ನೋದಿದ್ಯಾ? ಈಗ ಏನಾಯ್ತೆ ಆ ರೀತಿ ಕೂಕೊಂಡ್ ಬರ್ತಾ ಇದ್ಯಾ? ಏನ್ರಿ, ನಿಮ್ಗೂನು ಬುದ್ಧಿ ಇಲ್ಲ, ಇವ್ರಿಗೂ ಯಾರಿಗೂ ಬುದ್ಧಿ ಇಲ್ಲ. ಯಾಕೆ ಚಿಕ್ಕತೆ, ಏನಾಯ್ತು ಅಂತ ಕಾವ್ಯ ಕೇಳ್ತಾ ಇದ್ರೆ, ಕಾಫಿ ತಂದ್ಕೊಡ್ಲಾ? ಕಾಫಿ ಅಲ್ಲ, ಒಂದು ಕ್ಯಾಮ್ರಾ ತಗೊಂಡ್ ಬಾ, ಎಲ್ಲಾರ್ದು ಫೋಟೋ ಚಿತ್ರ ತೆಗ್ದ್ಬಿಟ್ಟು ಅವ್ರವ್ರ ಖುಷಿ ಹೇಗಿದೆ ಅಂತ ತೋರ್ಸೋಣ ಅನ್ಕೊಂಡಿದೀನಿ. ಯಾಕೆ ಧನಲಕ್ಷ್ಮಿ, ಏನಾಯ್ತು? ಅಷ್ಟು ವ್ಯಂಗ್ಯವಾಗಿ ಮಾತಾಡ್ತಾ ಇದ್ಯಾ ಅಂತ ಕೇಳ್ತಾ ಇರ್ತಾರೆ ಅವ್ರ ಅತ್ತೆ. ಇನ್ನೇನತ್ತೆ, ಇಲ್ಲಿಂದ ಈ ಮನೆಯಿಂದ ಕಲ್ಯಾಣ್ ಹೋಗಿದ್ದೆ ತಡ. ಅವನ್ ವಿಚಾರಗಳೆಲ್ಲ ಮರ್ತು ಬಿಟ್ಟಿದ್ದೀರಾ. ಇವತ್ತೇನು ಅಂತ ಗೊತ್ತಿದ್ಯಾ? ಏನು? ಇವತ್ತು ಒಂದು ಹುಟ್ಟಿದಬ್ಬ. ಹೋ ಹೌದಾ, ನಮಗ್ ಗೊತ್ತೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ತಿದಂಗೆ ಇನ್ನು ಅಪರ್ಣ ಅವರು, ನೀನ್ ಅಷ್ಟೆಲ್ಲ ಹಗಲ್ಗನ್ಸ್ ಕಂಡ್ಬೇಡ ಧನಲಕ್ಷ್ಮಿ, ನಮ್ಗೆಲ್ಲರಿಗೂ ಜ್ಞಾಪನಕ್ಕಿದೆ. ಅಷ್ಟಕ್ಕೂ ರಾಜ್ ಎಲ್ಲ ವ್ಯವಸ್ಥೆನೂ ಮಾಡಿದಾನೆ. ಯಾವಾಗೂ ಅಭಿಷೇಕ ಮಾಡಿಸೋದು, ಅನ್ನದಾನ ಮಾಡಿಸೋದು ಎಲ್ಲ ನೆನೆಯಿಂದನೇ ಸಿದ್ಧತೆ ಮಾಡಿ ಇಟ್ಟಿದ್ದಾನೆ ಅಂತ ಹೇಳ್ತಿದಂಗೆ, ಸಾಕು ಇಲ್ಲಿ ಬಂದು ಕೂರ್ತ್ಯಾ ಅಂತ ಅವ್ರ ಅತ್ತೆ ಕೂಗ್ತಾ ಇರ್ತಾರೆ. ಯಾಕತ್ತೆ ಆ ರೀತಿ ಹೇಳ್ತಾ ಇದ್ದೀರಾ? ಮತ್ತೆ ನಿನ್ನಂತೊಳೆ ಯಾರೋ ರಾಮ ಸೀತೆ ಬರ್ತಾ ಇದ್ದಾರೆ ಅಂತ ಇಡೀ ಮನೆಯವರೆಲ್ಲ ಎದ್ದಿ ಊರ್ ಮುಂಚೆ ಆ ಬರೋ ದಾರಿನ ಕಾಯ್ತಾ ಇರ್ತಾರಂತೆ. ಆದ್ರೆ ಯಾವುದೋ ಒಂದು ವ್ಯಕ್ತಿ ಮಾತ್ರ, ಅಯ್ಯೋ ಇನ್ನು ರಾಮ ಸೀತೆ ಬಂದೇ ಇಲ್ಲ, ಇವ್ರೇನು ಜನಗಳೆಲ್ಲ ಹಿಂಗೆ ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ನಿಧಾನಕ್ಕೆ ಕೊಳ್ಳೆ ಎಲ್ಲ ಬಂದ್ ನೋಡಿದ್ರೆ ಅಷ್ಟೊತ್ತಿಗೆ ಊರಿನ ಜನ ಎಲ್ಲ ಅಲ್ಲೇ ಇರ್ತಾರಂತೆ. ಅಯ್ಯೋ, ನಾನೇ ಇಷ್ಟು ತಡ ಮಾಡಿದೀನ, ಹಾಗಾದ್ರೆ ಇವರೆಲ್ಲ ಫಸ್ಟೇ ಬಂದು ನಿಂತಿದ್ದಾರೆ ಅಂತ ಅವನಿಗಾಗ ಅರಿವಾಗುತ್ತಂತೆ. ಹಾಗಾಯ್ತು ನಿನ್ ಕತೆ. ಎಲ್ಲರಿಗೂ ಗೊತ್ತಿದೆ ಕಲ್ಯಾಣ್ ಬರ್ತಡೆ ಅಂತ, ನೀನೇನ್ ಹೊಸ್ದಾಗೇನ್ ಹೇಳೋ ಅಂತ ಅವಶ್ಯಕತೆ ಇಲ್ಲ. ಓ ಆಯ್ತು ಬಿಡಿಯತ್ತೆ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ. ಚಿಕ್ಕಮ್ಮ, ನೀನು ಕಲ್ಯಾಣ್ ವಿಚಾರದಲ್ಲಿ ಕೋಪ ಮಾಡ್ಕೊಂಡಿದ್ಯಾ ಅಂತ ನಾನು ನಿನಗೆ ಹೇಳಿಲ್ಲ ಅಷ್ಟೇ. ಅಷ್ಟಕ್ಕೂ ಎಲ್ಲ ಪ್ಲಾನ್ ಮಾಡಿ ಸಿದ್ಧತೆ ಮಾಡಿ ಇಟ್ಟಿದ್ದೀನಿ. ಈಗೇನು ಇಲ್ಲ, ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಅನ್ನದಾನ ಮಾಡ್ಸೋದಷ್ಟೇ. ನೀವು ಬರ್ತಿರೋ ಇಲ್ಲೋ ಅಂತಾನೆ ನಾನು ಇದೆಲ್ಲ ಫಸ್ಟೇ ಮಾಡಿದ್ದೆ ಅಂತ ಹೇಳ್ತಾ ಇರ್ತಾರೆ. ಇನ್ನು ಅಷ್ಟೊತ್ತಿಗೆ ಪ್ರಕಾಶ್ ಅವರು, ಹೋಗಮ್ಮ ಕಾವ್ಯ, ಇವಾಗ ಕ್ಯಾಮ್ರಾ ತಗೊಂಡ್ ಬಾ, ನಿಮ್ ಚಿಕ್ಕತ್ತೆದು ಫೋಟೋ ತೆಗ್ದಿ ಅವಳ ಭಾವಚಿತ್ರ ಹೇಗಿದೆ ಅಂತ ಇವಾಗ ತೋರ್ಸಣ್ವಾ ಅಂತ ಹೇಳ್ತಾ ಇರ್ತಾರೆ. ಸರಿ, ಇನ್ನೆಲ್ಲರೂ ರೆಡಿಯಾಗಿ ಎಲ್ಲರೂ ಹೊರಡೋಣ ಅಂತ ಹೇಳ್ತಾ ಇರ್ತಾರೆ ಅವ್ರ ಅತ್ತೆಯವರು. ಆಗ, ಅತ್ತೆ ನೀವು ಇವರೆಲ್ಲ ಹೋಗ್ಬಿಟ್ಟು ಬನ್ನಿ, ನನಗೆ ಹುಷಾರಿಲ್ವಲ್ಲ, ನಾನು ಮನೇಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಪರ್ಣ ಅವರು. ಯಾಕಪರ್ಣ ಅಂತ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ, ಇಲ್ಲ ಅತ್ತೆ, ನನಗೆ ಸರಿ ಹೋಗೋದಿಲ್ಲ ಅಂತ ಹೇಳ್ತಿದಂಗೆ, ಇನ್ನ ರಾಜ್, ನಾನೇ ಇರ್ತೀನಿ ಬಿಡು ಮಾಮ್ ನಿನ್ನ ನೋಡ್ಕೊಳಕ್ಕೆ ಅಂತ ಹೇಳ್ತಾ ಇರ್ತಾನೆ. ಅಯ್ಯೋ ನೀವೆಲ್ಲ ಹೋಗ್ರಿ, ನಾನು ನಮ್ಮ ಅತ್ತೆನ ಯಾವ್ದು ತಲೆನೋವಿರಲ್ಲ, ಕಾವ್ಯ ಇದ್ರೆ ಎಲ್ಲಾನು ಕರೆಕ್ಟಾಗೆ ನೋಡ್ಕೋತಾಳೆ ಅಂತ ಹೇಳ್ತಾ ಇದೀನಿ ನೋಡಿ. ಅಪರ್ಣ ಅವ್ರಿಗೂ ಸಹ ಖುಷಿ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಇನ್ನ ಸೀದಾ ರಾಹುಲ್ ಅವ್ರ ಅಮ್ಮನ ಕರ್ಕೊಂಡು ರೂಮ್ ಒಳಗೆ ಬರ್ತಾ ಇರ್ತಾನೆ. ಯಾಕೋ ಈ ರೀತಿ ಹೇಳ್ಕೊ ಬರ್ತಾ ಇದ್ಯಾ? ಅಮ್ಮ, ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನ್ ಪ್ಲಾನು? ಅದು ಈಗ ಎಲ್ಲರೂ ಹೇಗಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ, ಇವಾಗ ಕಾವ್ಯ ಮತ್ತೆ ಅಪರ್ಣ ಅತ್ತೆ ಅಷ್ಟೇ ಇರ್ತಾರಲ್ವಾ, ಈಗ ಅದಕ್ಕೇನು? ಅಲ್ಲ, ಈಗ ಏನಾದ್ರೂ ಒಂದು ಅನಾಹುತ ಮಾಡಿದ್ರೆ, ಏನೋ ಅನಾಹುತ? ಅದು ಅಪರ್ಣ ಅತ್ತೆನ ಸಾಯಿಸ್ಬಿಟ್ರೆ? ಹೇ, ಯಾಕೋ ಈ ರೀತಿ ಮಾತಾಡ್ತಾ ಇದ್ಯಾ? ಏನಮ್ಮ, ನಿಮ್ ಮತ್ಗೆ ಮೇಲೆ ನಿನ್ಗೆ ಇಷ್ಟೊಂದು ಪ್ರೀತಿ ಇದೆ? ಅಯ್ಯೋ, ಪ್ರೀತಿ ಇಲ್ಲ, ಏನೂ ಇಲ್ಲ. ಅಷ್ಟಕ್ಕೂ ನಾನು ಹೇಳ್ದೆ ರಾಹುಲ್ನ ಬಿಡ್ಸ್ಕೊಬರೋಣ ಅಂದ್ರೆ ನಮ್ಮ ಅತ್ಗೆ ಏನು ಮಾತೇ ಆಡಿಲ್ಲ. ಅಂಥವ್ರ ಮೇಲೆ ಏನೋ ನಾನು ಕನಿಕರ ತೋರ್ಸೋದು? ನೀನೇನೇನು ಮಾಡ್ತೀಯೋ ಮಾಡೋ, ನಾನು ಹಿಂದೆ ಇದ್ದು ನೋಡ್ತೀನಿ ಅಂತ ಹೇಳ್ತಾ ಇರ್ತಾರೆ ನಾಗವೇಣಿಯವರು. ಅಷ್ಟಕ್ಕೂ ಈಗೇನು ಇಲ್ಲ ಮಾಮ್, ನೀನೊಂದು ಪ್ಲಾನ್ ಮಾಡಬೇಕು. ನಾನು ಕೊಡೋ ಟ್ಯಾಬ್ಲೆಟ್ಸ್ನ ಆ BP ಟ್ಯಾಬ್ಲೆಟ್ ಜಾಗಕ್ಕೆ ಇದನ್ನ ರೀಪ್ಲೇಸ್ ಮಾಡಿಬಿಡು. ಆಗ ಮತ್ತೆ ಏನಾದರೂ ಅನಾಹುತ ಆದ್ರೆ ಅಂತ ಕೇಳ್ತಾ ಇರ್ತಾರೆ ನಾಗವೇಣಿ. ಆಗ ಏನೂ ಆಗಲ್ಲ ಮಾಮ್, ಈ BP ಜಾಸ್ತಿಯಾಗಿ ಅವ್ರಿಗೆ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ, ಆಯ್ತಾ? ಇನ್ನ ಸೀದಾ ಶಿವನ್ ಪಾದಕ್ಕೆ ಹೋಗ್ತಾರೆ ಅಂತ ಹೇಳಿದ್ ಕೇಳಿಸ್ಕೊಳ್ತಾ ಇನ್ನ ನಾಗವೇಣಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಯಾಕೆ ಮಾಮ್, ಈ ಕೆಲಸ ಮಾಡಕ್ಕಾಗಲ್ವಾ? ಅಯ್ಯೋ, ನೀನ್ ಹೇಳ್ದಲ್ವೇನೋ, ಮಾಡ್ಕೊಡ್ತೀನಿ ಬಿಡೋ
ಅಂತ ಹೇಳಿನ ಅವರಿಬ್ರು ಸಹ ಸ್ಕೆಚ್ ಆಗ್ತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಎಲ್ಲರೂ ಇನ್ನ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗಿರ್ತಾರೆ. ಅಷ್ಟೊತ್ತಿಗೆ ಇನ್ನ ರಾಜ್, ಮಾಮ್ ನಾನೇ ಇರ್ಲಾ ನೋಡ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ಇದ್ದಂಗೆ, ಅಯ್ಯೋ ಬೇಡ ಹೋಗೋ, ನನ್ ಸೊಸೆ ಇದ್ದಾಳೆ ತಾನೇ ನೋಡ್ಕೊಳ್ತಾಳೆ. ಹಾ ಇದ್ದಾಳೆ, ನನಗೂ ಗೊತ್ತಿದೆ. ಯೋ ಯಾಕ್ರೋ ಈ ರೀತಿ ಆಡ್ತಾ ಇದ್ದೀರಾ, ನಿನ್ ಹೆಂಡತಿ ಚೆನ್ನಾಗಿ ನೋಡ್ಕೋತಾಳೆ, ನಡಿಯೋ ಮೊಮ್ಮಗ್ನೆ ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಅಯ್ಯೋ ರೀ, ನೀವೇನು ವರಿ ಮಾಡ್ಕೋಬಿಡಿ, ನಿಮ್ಮಮ್ಮನ ನಮ್ಮಮ್ಮ ಅನ್ಕೊಂಡೆ ನೋಡ್ಕೊಳ್ತೀನಿ ಆಯ್ತಾ ಅಂತ ಕಾವ್ಯ ಹೇಳ್ತಾ ಇರ್ತಾಳೆ. ನಿನಗ್ 1000 ಸತಿ ಹೇಳಿದ್ರು ಏನ್ ಕೆಲಸ ಮಾಡ್ಬೇಕೋ ಅದೇ ಕೆಲಸ ಮಾಡಿರ್ತೀಯ, ಇದನ್ನು ಹೊಸದಾಗಿ ಹೇಳ್ಬೇಕಾ? ಸರಿ ಆಯ್ತು ಹೊರಡೋಣವಾ ಅಂತ ಹೇಳಿನ ಹೊರಡೋ ಅಷ್ಟೊತ್ತಲ್ಲಿ ಈ ಕಡೆ ನೋಡಿದ್ರೆ ನಾಗವೇಣಿ BP ಟ್ಯಾಬ್ಲೆಟ್ ಜಾಗಕ್ಕೆ ಅವ್ರ ಮಗ ಕೊಟ್ಟಿರೋ ಟ್ಯಾಬ್ಲೆಟ್ನ ರಿಪ್ಲೇಸ್ ಮಾಡ್ತಾ ಇರ್ತಾಳೆ. ಬೇಗ ಕೆಲಸ ಮಾಡ್ಬಿಟ್ಟು ಸೀದಾ ಬರ್ತಿದ್ದಂಗೆ, ಮಾಡ್ದ ಮಾಮ್ ಅಂತ ಕೇಳ್ತಾನೆ ರಾಹುಲ್. ಮಾಡ್ದೆ ನಡಿಯೋ ಹೋಗೋಣ ಅಂತ ಹೇಳಿ ಮನೆ ಮಂದಿಯವರೆಲ್ಲರೂ ಹೊರಟಿರ್ತಾರೆ. ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಅವ್ರನ್ನೆಲ್ಲ ಬೀಳ್ಕೊಡುಗೆ ಕೊಟ್ಟಿರ್ತಾರೆ ಕಾವ್ಯ ಮತ್ತೆ ಅಪರ್ಣವರು. ಆಗ ಅತ್ತೆ ಆಯ್ತು, ನೀವು ರೆಸ್ಟ್ ಮಾಡಿ, ನಾನು ಹೋಗಿ ನಾಷ್ಟ ಮಾಡ್ತೀನಿ. ನಾಷ್ಟನಾ ನನಗ್ ಮಾತ್ರನೇ ಮಾಡ್ತೀಯಾ, ನಿನ್ಗೂ ಮಾಡ್ಕೋತೀಯಾ? ಅಯ್ಯೋ ಅತ್ತೆ, ಇಬ್ಬರಿಗೂ ಸೇರಿ ಮಾಡ್ಕೋತೀನಿ ಅಂತ ಹೇಳ್ತಾ ಅವರಿಬ್ರು ಸಹ ಅಡ್ಗೆ ಮಾಡೋದಿಕ್ ಕೊಟ್ಟಿರ್ತಾರೆ. ದೇವಸ್ಥಾನದಲ್ಲಿ ನೋಡಿದ್ರೆ ಕಲ್ಯಾಣ್ ಮತ್ತೆ ಅಪ್ಪು ಪೂಜೆ ಮಾಡ್ಸೋದಿಕ್ ಬಂದಿದ್ದಾಗ ಹಾಗೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಹೊರಗೆ ಬಂದು ಕುತ್ಕೋತಾರೆ. ಅಲ್ಲ ಕುಳ್ಳಿ, ನಾನು ನನ್ನ ಬರ್ಡೇ ಅನ್ನೋದೇ ಮರ್ತೋಗಿದೆ, ಅಷ್ಟಕ್ಕೂ ನಮ್ಮನೆಯವರು ಎಲ್ಲರೂ ಮರ್ತೋಗಿರ್ತಾರೆ ಅನ್ಸುತ್ತಲ್ವಾ? ಯಾಕೆ ಕುಚಿ ಆ ರೀತಿ ಹೇಳ್ತೀಯಾ? ಅಷ್ಟಕ್ಕೂ ಅವರಿಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇದೆ, ಅವ್ರು ಯಾವುದೇ ಕಾರಣಕ್ಕೂ ಮರೆಯೋ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ನನಗೆ ಗೊತ್ತಿದೆ ಕುಳ್ಳಿ, ಅವ್ರು ಏನು ಎತ್ತ ಅಂತ, ಆದ್ರೂ ನಮ್ಮ ಅತ್ತಿಗೆ ಮಾತ್ರ ಈ ವಿಚಾರನ ಮರ್ತಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾ ಸರಿ ಬಾ ನಿನಗೊಂದು ತೋರಿಸ್ತೀನಿ ಅಂತ ಅಪ್ಪು ಆ ಕಡೆ ಕರ್ಕೊಬರೋ ಅಷ್ಟರಲ್ಲಿ ಮನೆಯವರೆಲ್ಲರೂ ಅಲ್ಲಿಂದ ಬರ್ತಾ ಇರ್ತಾರೆ ದೇವಸ್ಥಾನಕ್ಕೆ. ನೋಡ್ದ, ನೀನ್ ಬರ್ತಡೇನ ಯಾರು ಮರ್ತಿಲ್ಲ, ಅವ್ರು ಏನೇನ್ ಕಾರ್ಯ ಮಾಡಿಸ್ಬೇಕೋ ಆ ಕಾರ್ಯನ ಮಾಡ್ಸೋದಿಕ್ಕಂತಾನೆ ಬಂದಿದ್ದಾರೆ ಅಂತ ಅಪ್ಪು ಮತ್ತೆ ಕಲ್ಯಾಣ್ಗೆ ಹೇಳ್ತಾ ಇರ್ತಾಳೆ. ಸರಿ, ಈಗ ನಾವಿಬ್ರು ಇಲ್ಲಿ ಅವ್ರಿಗೆ ಕಾಣಿಸ್ಕೊಂಡ್ರೆ ಮತ್ತೆ ನನ್ಗೂ ನಿನ್ಗೂ ಮತ್ತೆ ನಿಮ್ಮ ಅಮ್ಮಂಗೂ ತುಂಬಾ ಮಾತುಗಳಾಗುತ್ತೆ, ಬೇಡ ನಾವು ದೂರದಿಂದ ನಿಂತ್ಕೊಂಡು ನೋಡೋದೇ ಒಳ್ಳೇದು ಅಂತ ಹೇಳಿ ಅಪ್ಪು ಆ ಕಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ ವಿಚಾರನ ನೋಡಿದ್ ರಾಹುಲ್, ಮಾಮ್ ಬಾಯ್ಲಿ, ಯಾಕೋ ಅಲ್ಲೇ ಫಸ್ಟೇ ಮಾತಾಡಿದ್ವಿ ತಾನೆ, ಮತ್ತೆ ಈಗ ನಾವು ಮಧ್ಯ ಈ ರೀತಿ ಬಂದು ಮಾತಾಡ್ಕೊಂಡ್ರೆ ನಾವೇ ಏನೋ ಮಾಡಿದೀವಿ ಅಂತ ಈ ಮನೆಯವರೆಲ್ಲ ಅನ್ಕೊಳ್ತಾರೆ, ಬೇಕಾ ಈ ಊರು ಸಬರಿ? ಹಾಗಲ್ಲ ಮಾಮ್, ಕಲ್ಯಾಣ್ ಮತ್ತೆ ಅಪ್ಪು ಇಬ್ರು ಸಹ ಬಂದಿದ್ದಾರೆ ದೇವಸ್ಥಾನಕ್ಕೆ. ಹೌದಾ, ಅಲ್ಲಿ ನೋಡು ಅಂತ ತೋರಿಸ್ತಾ ಇರ್ತಾರೆ. ಸರಿ ಬಿಡೋ, ಬಂದ್ರೆ ಬರ್ಲಿ, ನಿನ್ಗೇನೋ? ಅಲ್ಲ ಮಾಮ್, ಈಗ ಇವರು ಕಾಣಿಸ್ಕೊಂಡ್ರೆ ಮನೆಯವರೆಲ್ಲ ಇದೇ ಒಳ್ಳೆ ಚಾನ್ಸ್, ಇವ್ನ ಕರ್ಕೊಂಡು ಹೋಗೋದೆ ಅಂತ ಕರ್ಕೊಂಡು ಹೋಗ್ಬಿಟ್ರೆ, ಅಯ್ಯೋ ಅದೇನು ಆಗಲ್ಲ, ಅವ್ರವ್ರ ಎಲ್ಲೇ ಇರಬೇಕೋ ಅಲ್ಲಲ್ಲೇ ಇರ್ತಾರೆ, ನಾನು ಹೋಗ್ತೀನಿ, ನೀನು ಬೇಗ ಬಂದು ಸೇರ್ಕೋ ಅಂತ ಹೇಳಿ ಹೋಗ್ತಾ ಇದ್ದಂಗೆ ರಾಹುಲ್ ಅವ್ನು ಸುಪಾರಿ ಕೊಟ್ಟಿರೋನ್ಗೆ ಕಾಲ್ ಮಾಡಿ, ನಾನು ಹೇಳ್ದಂಗೆ ಪ್ಲಾನ್ ಸಕ್ಸಸ್ ಆಗಿದ್ಯಾ, ಬೇಗ ಪ್ರಿಪೇರ್ ಮಾಡು ಅಂತ ಹೇಳ್ತಾ ಇರ್ತಾರೆ. ಹಾ ಸರ್ ಮಾಡ್ತಿದ್ದೀನಿ ಅಂತ ಅವನು ಸಹ ಹೇಳಿ ಕಾಲ್ ಕಟ್ ಮಾಡಿರ್ತಾನೆ. ಈ ಕಡೆ ನೋಡಿದ್ರೆ ಕಾವ್ಯ ಮತ್ತೆ ಅಪರ್ಣ ಅವರು ಸೀದಾ ಅಡಿಗೆ ಮಾಡೋದಿಕ್ ಬಂದಿರ್ತಾರೆ. ಅತ್ತೆ ನೀವ್ ಹೋಗಿ ರೆಸ್ಟ್ ಮಾಡಿ, ನಾನು ಮಾಡ್ಕೊಳ್ತೀನಿ. ಯಾವಾಗೂ ನೀನೇ ಮಾಡ್ತೀಯಾ, ನನ್ಗೂ ಸ್ವಲ್ಪ ಅಡಿಗೆ ಮಾಡೋದಿಕ್ ಬಿಡು. ಅಯ್ಯೋ ರಾಮ ಬೇಡ ಅತ್ತೆ, ನಾನು ಮಾಡ್ತೀನಿ, ಹೋಗಿ 10 ನಿಮಿಷ ಕೆಲಸ, ಇಷ್ಟು ಜನಕ್ಕೆ ಮಾಡ್ತೀನಿ ಅಂದ್ರೆ ನಮ್ಮಿಬ್ರಿಗೆ ಮಾಡ್ಕೊಳಕ್ ಕಷ್ಟನಾ ಅಂತ ಹೇಳ್ತಾ ಇರ್ತಾಳೆ. ಆಗ ಕಷ್ಟ ಅಂತಲ್ಲ, ನಾನೇ ಮಾಡ್ಕೊಡ್ತೀನಿ, ಏಕೆ ನನಗೆ ಅಡುಗೆ ಮಾಡಕ್ ನಿನ್ಕಿಂತ ಚೆನ್ನಾಗೇ ಬರುತ್ತೆ. ಅಯ್ಯೋ ನಾನು ಏನಾದ್ರೂ ಇಲ್ಲ ಅತ್ತೆ, ಪರವಾಗಿಲ್ಲ, ನೀವು ರೆಸ್ಟ್ ಮಾಡಿ ಅಂತ ಹೇಳ್ತಿದ್ರು, ಸಾಕು ನಿಲ್ಲಿಸ್ತ್ಯಾ, ಇಲ್ಲೇ ಚುಚ್ಚಿ ಸಾಯಿಸ್ಬಿಡ್ತೀನಿ. ಅಯ್ಯೋ ರಾಮ, ಏನು ಯಾರಾದ್ರೂ ಆಸ್ತಿ ಅಂತಸ್ ತಂದಿಲ್ಲ ಅಂದ್ರೆ ಅವ್ರ ಅತ್ತೆದಿರ್ ಕೋಪ ಮಾಡ್ಕೊಂಡು ಚಿತ್ರಹಿಂಸೆ ಕೊಟ್ರೆ ನೀವೇನತ್ತೆ ಅಡ್ಗೆ ಮಾಡಕ್ ಬಿಡ್ತಿಲ್ಲ ಅಂತ ಈ ರೀತಿ ಚಾಕು ಎತ್ಕೋತಾ ಇದ್ದೀರಾ? ಇದೊಂದು ಚಿಕ್ಕದಾಯ್ತು ಅಲ್ವಾ, ಇರು ನಿನ್ಗೆ ಏನ್ ತಗೋಬೇಕೋ ಅದನ್ನೇ ತಗೊಳ್ತೀನಿ ಅಂತ ಕೈ ಮಚ್ಚದನ್ನ ಎತ್ಕೊಂಡು ಹೊಡಿಯೋದಿಕ್ ಹೋಗ್ತಾ ಇರ್ತಾಳೆ. ಅಪ್ಪ ರಾಮ, ನೀವು ಬಿಟ್ರೆ ಹೊಡಿಯೋ ತರನೇ ಇದ್ದೀರಾ, ಸರಿ ತಗೊಳ್ಳಿ, ನೀವೇ ಮಾಡಿ ಬನ್ನಿ ಅಂತ ಹೇಳಿ ಕಾವ್ಯ ಪಕ್ಕಕ್ಕೆ ಸೇರ್ಕೊಂಡಿರ್ತಾಳೆ. ದೇವಸ್ಥಾನದಲ್ಲಿ ಪೂಜೆಗೆ ತಂದಿರೋ ಐಟಮ್ಗಳೆಲ್ಲ ಕೊಟ್ಟು ಪೂಜೆ ಶುರು ಮಾಡ್ತಾ ಇರ್ತಾರೆ. ಅಷ್ಟೊತ್ತಲ್ಲಿ ಸ್ವರಾಜ್ ಅವ್ರ ತಾತನು ಬರ್ತಿದ್ದಂಗೆ, ಆಯ್ತಾ ಬಾವ ಹೋಗಿದ್ ಕೆಲ್ಸ ಅಂತ ಅವ್ರ ಹೆಂಡತಿಯವರು ಸಹ ಹೇಳ್ತಾ ಇರ್ತಾರೆ. ಇವಾಗ ನಾಗವೇಣಿ ಮತ್ತೆ ರಾಹುಲ್ ಇಬ್ರು ಪ್ಲಾನ್ ಮಾಡಿರೋ ತಕ್ಕನಂಗೆ ಅಪರ್ಣ ಅವ್ರಿಗೆ ಏನಾದ್ರೂ ಅನಾಹುತ ಆಗುತ್ತಾ
ಹಾಗೆ ಈ ವಿಚಾರದಿಂದ ರಾಜ್ಗೆ ಮತ್ತೆ ಕಾವ್ಯನೇ ಈ ಸ್ಥಿತಿಗೆ ತಂದಿದ್ದಾಳೆ ಅಂತ ಮತ್ತೆ ಅವನಿಗೆ ಕೋಪ ಬರ್ತಾನನ್ನ ಒಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.